ಇಲ್ಲಿ ಮಠ ಇವರು 1131 ಸರ್ಪ್ರೈಸ್ ರೇಡ್ ನ ಮಾಡಿರೋದು ಮಹಾರಾಷ್ಟ್ರದ ಹೋಟೆಲ್ ಹಾಗೂ ರೆಸ್ಟೋರೆಂಟ್ ಮತ್ತೆ ಹಲವಾರು ಡಾಬಾಗಳಲ್ಲಿ ಕೂಡ. ಮಹಾರಾಷ್ಟ್ರದ IAS ಆಫೀಸರ್ ಸುಮಾರು ತನ್ನ 21 ವರ್ಷದ ಕೆರಿಯರ್ ನಲ್ಲಿ 25 ಸಲ ಟ್ರಾನ್ಸ್ಫರ್ ಆಗಿದ್ದಾರೆ. ಸೊ ಹೆಂಗಪ್ಪ ಅಂತಂದ್ರೆ ಈಗ ನೋಡಿ, ಆ ವ್ಯಕ್ತಿ ಯಾವುದೇ MLA ಆಗಿರ್ಲಿ, ಯಾವುದೇ MP ಆಗಿರ್ಲಿ, ಯಾವುದೇ ತರ ಕಾಂಪ್ರಮೈಸೇ ಆಗಲ್ಲ. ಮತ್ತೇನಪ್ಪಾ ಅಂತಂದ್ರೆ ಇವರಿಗೆ ಕರಪ್ಷನ್ ಎಲ್ಲಿ ನಡೀತಿತ್ತು ಅಲ್ಲಿ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡೇ ತಗೋತಾರೆ. ಸೊ ಇವ್ರನ್ನ ವಿಷಯನ ತಿಳ್ಕೊಳ್ಳೋಣ. ಮತ್ತೆ ಇವ್ರು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪಟ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಗೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಲಾಸ್ಟಿಗೆ ಹಾಕ್ರಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. 2005 ಇವರು IAS ಆಫೀಸರ್ ಆತಾರೆ. ಮತ್ತೆ ಇವರು ಬಂದ್ಬಿಟ್ಟು ಆಲ್ ಇಂಡಿಯಾ ರ್ಯಾಂಕ್ 20. ಸೊ ಮಹಾರಾಷ್ಟ್ರದಲ್ಲಿ IAS ಆಫೀಸರ್ ಆದ್ಮೇಲೆ ಈಗ 2026 ಮೇ ನಲ್ಲಿ ಏನಪ್ಪಾ ಅಂತಂದ್ರೆ ಇವರು ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಕೂಡ ಆಗ್ತಾರೆ. ಸೊ ಇದು ಏನಪ್ಪಾ ಅಂತಂದ್ರೆ ಈಗ ಹೋಟೆಲು ರೆಸ್ಟೋರೆಂಟ್ ಗಳಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಚೆಕ್ ಮಾಡೋದು. ಮತ್ತೆ ಇಲ್ಲಿ ಮಠ ಇವರು 1131 ಸರ್ಪ್ರೈಸ್ ರೇಡ್ ನ ಮಾಡಿರೋದು ಮಹಾರಾಷ್ಟ್ರದ ಹೋಟೆಲ್ ಹಾಗೂ ರೆಸ್ಟೋರೆಂಟ್ ಮತ್ತೆ ಹಲವಾರು ಡಾಬಾಗಳಲ್ಲಿ ಕೂಡ. ಸೊ ಅಲ್ಲಿ ಏನಪ್ಪಾ ಅಂದ್ರೆ ಸಂಶಯನ ಸಿಗ್ಬಿಡುತ್ತೆ. ಈಗ ಸುಮಾರು ಹಾಲು ಮಿಲ್ಕ್ ಆಗಿರಬಹುದು ಮತ್ತೆ ಅಲ್ಲಿರುವಂತ ಫುಡ್ ಆಗಿರಬಹುದು ಎಲ್ಲ ಫೇಕ್ ಅಂತ. ಇವರು ಬಂದ್ಬಿಟ್ಟು ದಿನಕ್ಕೆ 20 ರೇಡ್ ನ ಮಾಡ್ತಾರೆ. ಸೊ ಅಪ್ಪೆ ಅವರು ಮಾಡದಂತ ಈ ರೇಡ್ ನಲ್ಲಿ ಒಂದು ಫುಡ್ ಸ್ಟಾಕ್ ಏನಿರುತ್ತೆ ನೋಡಿ, ಸುಮಾರು 50 ಕೋಟಿ ಸೀಸ್ ಮಾಡಿದೆ. ಮತ್ತೆ 1,60,000 ಲೀಟರ್ ಸಹ ಫೇಕ್ ಹಾಲನ್ನ ಕೂಡ ಇಲ್ಲಿ ಸೀಸ್ ಮಾಡಿದ್ದಾರೆ. ನೋಡಿ, ಈಗ ಎಷ್ಟೋ ಜನ ಮಹಾರಾಷ್ಟ್ರದಲ್ಲಿ ಎಷ್ಟೋ ಈಗ ಶಾಪ್ ಆಗಿರ್ಬಹುದು, ಹೋಟೆಲ್ಗಳಾಗಿರ್ಬಹುದು, ಮತ್ತೆ ಹಾಲ ಮಿಲ್ಕ್ ನ ಮಾಡ್ತಾ ಇರಬಹುದು, ಯಾವ ತರ ಫೇಕ್ ಮಿಲ್ಕ್ ನ ಮಾಡ್ತಾ ಇದಾರೆ ನೋಡಿ, ಅವರೆಲ್ಲ ಇವ್ರ ಕಂಡ್ರೆ ಸಿಕ್ಕಾಪಟ್ಟೆ ಭಯ ಆಗ್ಬಿಟ್ಟಿದೆ. ಈಗ ನೋಡ್ತಾ ಇರ್ಬೋದು, ಈಗ ವಿಡಿಯೋದಲ್ಲಿ ಎಲ್ಲೆಲ್ಲ ಇನ್ಸ್ಟಾಗ್ರಾಮು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಜನ ಹಾಲ ಹೋಗ್ಬಿಟ್ಟು ಏನೋ ಮರಳಲ್ಲಿ ತುಂಬ್ತಾ ಇದ್ದಾರೆ, ಮತ್ತೆ ಹೋಗಿ ನದಿಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲೋ ಚೆಲ್ತಾ ಇದ್ದಾರೆ. ಸೊ ಇವ್ರ ಕಂಡ್ರೆ ಅವರಿಗೆ ಯಾವಾಗ ರೇಡ್ ಮಾಡುತ್ತೆ ಅಂತ ಗೊತ್ತಿಲ್ಲ, ಯಾವಾಗ ರೇಡ್ ಮಾಡ್ತಾರೆ ಅಂತಾನೂ ಕೂಡ ಗೊತ್ತಿಲ್ಲ. ಸೊ ಅದಕ್ಕೆ ಮತ್ತೇನಪ್ಪಾ ಅಂತಂದ್ರೆ ಇವ್ರು ಬಂದ್ಬಿಟ್ಟು ಮೇ 25ರಿಂದ ಜೂನ್ 15ವರೆಗೆ ಅಂದ್ರೆ ಸುಮಾರು 1 ತಿಂಗಳು ಒಳಗೇನೆ FDM ಅವರು ಏನ್ ಮಾಡಿದಾರಪ್ಪ ಅಂತಂದ್ರೆ 235 ಜನಕ್ಕೆ FIR ಕೂಡ ಹಾಕಿದ್ದಾರೆ. ಮತ್ತೆ 359 ಜನನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಸುಮಾರು 274 ಎಸ್ಟಾಬ್ಲಿಷ್ಮೆಂಟ್ ಗಳಿಗೆ ಇಲ್ಲಿ ಸೀಲ್ ಕೂಡ ಮಾಡಿದ್ದಾರೆ. ಸೊ ಈಗ ನೋಡ್ತಾ ಇರಬಹುದು ಎಲ್ಲಾ ಕಡೆ ಈಗ ವೈರಲ್ ಆಗ್ತಾ ಇದೆ. ಸೊ ಇಲ್ಲಿ ಬಾಂಬೆ ಹೈಕೋರ್ಟ್ ನಲ್ಲಿ ಜಡ್ಜ್ ಏನಪ್ಪಾ ಅಂತಂತಾರೆ ಅಂದ್ರೆ, ಓಕೆ, ಈಗ ಪ್ರೈವೇಟ್ ಹೋಟೆಲ್ ಅಷ್ಟೇ ನೀವು ರೇಡ್ ನ ಮಾಡ್ತೀರಾ, ಪ್ರೈವೇಟ್ ರೆಸ್ಟೋರೆಂಟ್ ಅಷ್ಟೇ ನೀವು ರೇಡ್ ನ ಮಾಡ್ತೀರಾ, ಇದಕ್ಕೆ ನೀವು ಗೌರ್ಮೆಂಟ್ ಕ್ಯಾಂಟೀನ್ ರೇಡ್ ಮಾಡಬಾರ್ದು, ಇದಕ್ಕೆ ನೀವು ಗೌರ್ಮೆಂಟ್ ಹೋಟೆಲ್ ನ ರೇಡ್ ಮಾಡಬಾರ್ದು ಅಂತ ಇಲ್ಲಿ ಪ್ರಶ್ನೆ ಕೇಳಿದಾಗ ಇಲ್ಲಿ ತುಕಾರಾಮ್ ಮುಂಡೆ ಅವ್ರು ಹೇಳ್ತಾರೆ ಓಕೆ ಅಂತ ಇಲ್ಲಿ ತಗೊಂಡ್ಬಿಟ್ಟು ನೆಕ್ಸ್ಟ್ ಮಾರ್ನಿಂಗ್ ಬಾಂಬೆ ಹೈಕೋರ್ಟ್ ಕ್ಯಾಂಟೀನ್ ರೇಡ್ ಮಾಡ್ತಾರೆ. ಮತ್ತೆ ಅಲ್ಲಿ ಕೆಲವು ಜನ ಇಲ್ಲಿ ಸಿಕ್ ಬೀಳ್ತಾರೆ, ಮತ್ತೆ ಒಂದ್ ಸ್ವಲ್ಪ ಜನ ಇಲ್ಲಿ ವಾರ್ನ್ ಕೂಡ ಮಾಡ್ತಾರೆ. ಇಲ್ಲಿ ಅವ್ರು ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ಫೇಕ್ ಲೈಸೆನ್ಸ್ ತಗೊಂಡ್ಬಿಟ್ಟು ಇಲ್ಲಿ ನಡೆಸ್ತಿರ್ತಾರೆ. ಸೊ ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಜುಲೈ 8ನೇ ತಾರೀಕಿಗೆ FDA ಸಸ್ಪೆಂಡೆಡ್ ದ ಕಸ್ಟಮ್ಸ್ ಲೈಸೆನ್ಸ್. ಇದಕ್ಕಪ್ಪ ಅಂತಂದ್ರೆ ಈಗ ನೋಡ್ತಾ ಇರಬಹುದು, ಇಲಿ ಆಗಿರಬಹುದು ಮತ್ತೆ ಹಲವಾರು ಪ್ರಾಣಿಗಳಾಗಿರಬಹುದು ಇಲ್ಲಿ ಸ್ಟೋರ್ಡ್, ಹಂಗಂತಂದ್ರೆ ಎಲ್ಲ ಎಕ್ಸ್ಪರ್ಟ್ ಆ ಐಟಮ್ಸ್ ಆಗಿರಬಹುದು ಇಲ್ಲಿ ಆ ಹೋಟೆಲ್ಗಳಲ್ಲಿ ಮತ್ತೆ ಶಾಪ್ಗಳಲ್ಲಿ ಇರ್ತಾರೆ ಅಂತ ಆ ಒಂದು FDOದವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಇಲ್ಲಿ ಕಸ್ಟಮ್ಸ್ ಲೈಸೆನ್ಸ್ ನ ಏನ್ ಮಾಡಿದ್ದಾರೆ, ಸಸ್ಪೆಂಡ್ ಕೂಡ ಮಾಡಿದ್ದಾರೆ. ಆಗಲೇ ಹೇಳ್ದಂಗೆ ಈ ವ್ಯಕ್ತಿ ಯಾವುದೇ ತರ ಕಾಂಪ್ರಮೈಸ್ ಕೂಡ ಆಗಲ್ಲ. ಯಾವುದೇ MLA ಆಗಿರಬಹುದು, ಯಾವುದೇ MP ಕೂಡ ಆಗಿರಬಹುದು, ಯಾವುದೇ ತರ ಕಾಂಪ್ರಮೈಸ್ ಆಗಲ್ಲ. ಮತ್ತೆ ಎಲ್ಲಿ ಕರಪ್ಷನ್ ಇರುತ್ತೋ ಅಲ್ಲಿ ಸ್ಟ್ರಿಕ್ಟ್ ಆಕ್ಷನ್ ತಗೋತಾರೆ. ಈಗ ಎಲ್ಲೆಡೆ ಕೂಡ ವೈರಲ್ ಆಗ್ತಾ ಇದ್ದಾರೆ. ಸೊ 25 ಸತ ಟ್ರಾನ್ಸ್ಫರ್ ಆಗಿದ್ದಾರೆ ಅಂತಂದ್ರೆ ಇಲ್ಲಿ ಈ ತರ ಒಬ್ಬ ವ್ಯಕ್ತಿ ಬೇಕೇ ಬೇಕು. ಮತ್ತೆ 26ನೇ ಟ್ರಾನ್ಸ್ಫರ್ ಕೂಡ ಈಗ ಸಮೀಪದಲ್ಲಿ ಆಗುತ್ತೆ. ಎದಕ್ಕಪ್ಪ ಅಂತಂದ್ರೆ ಈಗ ನೋಡ್ತಾ ಇರಬಹುದು ಗೌರ್ಮೆಂಟ್ ಹೆಂಗಿದೆ ಹೆಂಗಿಲ್ಲ ಅಂತ. ಈ ಕಾಲದಲ್ಲಿ ಒಳ್ಳೆಯವರಿಗೆ ಬೆಲೆನೇ ಇಲ್ಲ. ಸೊ ಆ 26ನೇ ಟ್ರಾನ್ಸ್ಫರ್ ಏನ್ ಅನ್ಕೊಂಡು ನೋಡಿ, ಅದು ಆಕ್ಚುಲಿ ಒಂದು ಎಜುಕೇಶನ್ ಹುದ್ದೆಗಾರ ಆಗ್ಬೇಕು. ಮತ್ತೆ ರೋಡ್ ಟ್ರಾನ್ಸ್ಪೋರ್ಟೇಷನ್ ಅದರ ಸ್ವಲ್ಪ ಉದ್ಧಾರ ಕೂಡ ಆಗುತ್ತೆ ಇಂಥ ವ್ಯಕ್ತಿ ಕೂಡ ಇರೋದ್ರಿಂದ. ಮತ್ತೆ ಏನ್ ಅನ್ನಿಸ್ತಂತ ಕಮೆಂಟ್ ಹಾಕಿ. ಈ ವ್ಯಕ್ತಿಯವ್ರ ಬಗ್ಗೆ ತುಕಾರಾಮ್ ಮುಂಡೆದ IAS ಆಫೀಸರ್, ಇವ್ರನ್ನ ರಿಯಲ್ ಸಿಂಗಮ್ ಅಂತನೂ ಕೂಡ ಕರೀತಾರೆ. ಸೊ ಏನನ್ನಿಸ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ವಿಡಿಯೋನ ಮುಗಿಸ್ತಾ ಇದೀನಿ ಫ್ರೆಂಡ್ಸ್. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರೆಯಕ್ ಹೋಗ್ಬೇಡ್ರಿ. ಅಂಡ್ ಬಾಯ್.